ಸ್ನೇಹಿತರೆ, 15 ತಾರೀಕು ಇಂಡಿಪೆಂಡೆನ್ಸ್ ಡೇ. ಯಾರೋ ಒಬ್ಬ ವ್ಯಕ್ತಿಗಳಿಂದ ನಮಗೆ ಸ್ವಾತಂತ್ರ್ಯ ಬಂದಿದ್ದಲ್ಲ, ನೂರಾರು ಲಕ್ಷಾಂತರ ಜನಗಳು ಹೋರಾಟ ಮಾಡಿದ್ದಾರೆ. ಅದೆಷ್ಟೋ ಪ್ರಯತ್ನಗಳಾಗಿದೆ, ಅದೆಷ್ಟು ಜಗಳ. ತನ್ನ ಕುಟುಂಬವನ್ನು ಕಳ್ಕೊಂಡರೆ, ತನ್ನ ಮಕ್ಕಳು ಕಳ್ಕೊಂಡ್ರು, ತನ್ನ ತಾಯಿಯನ್ನು ಕಳ್ಕೊಂಡ್ರು, ಮತ್ತೊಂದು ಮಗದೊಂದು ಆಯಿತು. ಯಾರೋ ಒಬ್ಬರು ನೆಲೆಸಿ ಒಂದು ಪೂಜೆ ಮಾಡಿ ಬಾಳೆಹಣ್ಣಿಟ್ಟು ಚರ್ಪಂಚಿ ಸ್ವೀಟ್ ಅಲ್ಲ, ಪ್ರತಿಯೊಬ್ಬರನ್ನು ನೆನೆಸ್ಬೇಕು. ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಅವರ ಸಂಗಡಿಗರಿಂದ ಹಿಡಿದು ಭಗತ್ ಸಿಂಗಿಂದ ಹಿಡಿದು ಅವರ ಸುಖದೇವ್ ಅವ್ರ ಸಂಗಡಿಗರಿಂದ ಹಿಡಿದು ರಾಣಿ ಚೆನ್ನಮ್ಮನವರೆಗೂ ನೆನೆಸ್ಬೇಕು ಸ್ನೇಹಿತರೆ. ಯಾರೋ ಒಬ್ಬರನ್ನ ನೆನೆಸಿ ಜೈ ಜೈ ಅಂತ ಹೇಳಿ ಹೊರಡೋದಲ್ಲ. ಪ್ರತಿಯೊಬ್ಬರೂ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೆನೆಸ್ಬೇಕು. ಇವತ್ತು ಹುಟ್ಟಿದ ಹಬ್ಬ ಕಂಡ್ರಿ ನಮ್ಮ ಸಂಗೊಳ್ಳಿ ರಾಯಣ್ಣನವ್ರದ್ದು. ಕನ್ನಡಿಗರಿಗಾಗಿ, ಕನ್ನಡ ದೇಶಕ್ಕಾಗಿ, ಭಾರತ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಡಿ ಪ್ರಾಣ ತೆತ್ತಂಥವರು ನಮ್ಮ ಸಂಗೊಳ್ಳಿ ರಾಯಣ್ಣನವರು. ಅವ್ರ ಬಗ್ಗೆ ಹೆಚ್ಚಾಗಿ ಒಂದು ಜಯಂತ್ಯೋತ್ಸವ ಮಾಡಬೇಕು, ರ್ಯಾಲಿಗಳು ಮಾಡಬೇಕು. ಯಾರೋ ಒಬ್ಬರು ಇದು ಮಾಡ್ತೀರಾ, ನೆನೆಸ್ತೀರ, ಮುಗೀತ. ಇಂಥವ್ರ ಬಗ್ಗೆ ಹೆಚ್ಚಾಗಿ ಹೇಳಬೇಕ್ರಿ. ದೈತ್ಯ ಮನುಷ್ಯ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥವ್ರು. ಇಂಥ ವ್ಯಕ್ತಿಗಳು ನೂರಾರಿದ್ದಾರೆ ಸ್ವಾತಂತ್ರ್ಯ ಬರೋಕ್ಕೆ. ಯಾರೋ ಒಬ್ಬರು ಇಬ್ಬರದಿಂದ ಸಾಧ್ಯ ಇಲ್ಲ. ಸುಭಾಷ್ ಚಂದ್ರ ಬೋಸಿಂದ ಹಿಡಿದು, ಭಗತ್ ಸಿಂಗಿಂದ ಹಿಡಿದು, ಸಂಗೊಳ್ಳಿ ರಾಯಣ್ಣವರು, ಕಿತ್ತೂರು ರಾಣಿ ಚೆನ್ನಮ್ಮನವರು, ಎಷ್ಟು ಇಂಥ ಜೀವಗಳು ಪ್ರಾಣ ತೆತ್ತಿದ್ದಾವೆ. ಅಂಥ ಜೀವಗಳನ್ನೆಲ್ಲ ನೆನೆಸುವ ದಿನವೇ ಈ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀನಿ. ಆದರೆ ಈಗಿನ ಕಾಲದಲ್ಲಿ ಮತ್ತೆ ಸ್ವಾತಂತ್ರ್ಯಗಳು ಹೋಗಿ ಮತ್ತೆ ಪರಂಗಿಯರ ಆಡಳಿತ ಬರ್ತಾಯಿದ್ದಾನೆ ಅಂತ ಅನ್ನಿಸುತ್ತೆ. ಈಗ ಈ ರಾಜಕೀಯ ವ್ಯಕ್ತಿಗಳು ತಮ್ಮ ತೆವಲಿಗಾಗಿ ಜನಗಳನ್ನ ಮಂಗ ಮಾಡಿ ದುಡ್ಡು ಕೊಟ್ಟು ಬೇಕಾದಂಗೆ ಓಟ ಕುಸ್ಕೊಂಡು ಅಭಿವೃದ್ಧಿ ಮಾಡ್ದಲೇ ಅದಕ್ಕೆ ಇದಕ್ಕೆ ಕಿತ್ತಾಡ್ತಾ ಕಾಲ ಕಳೀತಾ ಇದ್ದಾರೆ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿ? ಯಾರು ನಿಷ್ಠೆಯಿಂದ ಸೇವೆ ಮಾಡ್ತಾರೋ, ಜನಗಳ ಸೇವೆ, ಜನಾರ್ದನನ ಸೇವೆ ಅಂತ ಅಂದು ನಿಜವಾದ ಸ್ವಾತಂತ್ರ್ಯ. ಎಂದು ಮಹಿಳೆ 12 ಗಂಟೆ ರಾತ್ರಿಯಲ್ಲಿ, ಮಧ್ಯದ ರಾತ್ರಿಯಲ್ಲಿ ಆಗಲಿ ಧೈರ್ಯವಾಗಿ ಒಡ್ಡಾಡ್ತಾಳೋ ಅದು ನಿಜವಾದ ಅವಾಗ ನಮಗೆ ನಿಜವಾದ ಸ್ವಾತಂತ್ರ್ಯ. ಎಂದು ಮಹಿಳೆ ಯಾವುದೇ ಭಯ ಇಲ್ಲದೆ ಓಡಾಡ್ತಾಳೋ ಅವತ್ತು ನಿಜವಾದ ಸ್ವಾತಂತ್ರ್ಯ. ರೈತನಿಗೆ ಯಾವುದೇ ತೊಂದರೆ ಇದ್ದಲೇ ಒಳ್ಳೆ ಯೋಜನೆಗಳು, ಒಳ್ಳೆ ಫಲವತ್ತಾದ ಜೀವನ ನಡೆಸೋದೆ ಅದು ನಿಜವಾದ ಸ್ವಾತಂತ್ರ್ಯ. ಇವೆಲ್ಲ ಸೇರಿದ್ರೆ ಸ್ವಾತಂತ್ರ್ಯ ಆಗುತ್ತೆ. ಸಂಗೊಳ್ಳಿ ರಾಯಣ್ಣರಿಂದ ಹಿಡಿದು, ಕಿತ್ತೂರು ರಾಣಿ ಚೆನ್ನಮ್ಮನವರಿಂದ ಹಿಡಿದು, ಭಗತ್ ಸಿಂಗ್ ಅವರಿಂದ ಹಿಡಿದು, ಸುಭಾಷ್ ಚಂದ್ರ ಬೋಸ್ ಅವರಿಂದ ಹಿಡಿದು ನಾವು ಇವ್ರನ್ನೆಲ್ಲ ನೆನೆಸ್ಕೊಂಡು ಆ 15 ಅನ್ನೋದನ್ನ ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸುಮ್ಮನೆ ಯಾವುದೋ ಒಂದು ವಿಚಾರ ಮಾತಾಡಿ ಹೋಗೋದಲ್ಲ. ಇವ್ರನ್ನೆಲ್ಲ ನೆನಪಿಸ್ಬೇಕು. ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಐಷಾರಾಮಿ ಜೀವನ ನೋಡಲಿಲ್ಲ, ನಮ್ಮ ದೇಶ ನಾಡು ನುಡಿಗೋಸ್ಕರ ಬದುಕಿದಂಥ ಜೀವಗಳು ಯೋಗ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.